ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಈ ವ್ಲಾಗ್ನ ನಾನು 5 o'clock ಶುರು ಮಾಡ್ತಾ ಇದ್ದೀನಿ. ಈ ಮಂತು ಬೇಬಿಗೆ ಫೋಟೋಶೂಟ್ ಮಾಡಿರಲಿಲ್ಲ, ಅದಕ್ಕೆ ಸರಿ ಈಗ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಮಗಳು ಮಲಗಿದ್ದಾಳೆ, ಹಂಗಾಗೆಲ್ಲ ನಾನು ಈ ಕಡೆ ತಯಾರಿ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಮಾಡಬೇಕು ಅಂತೇನೋ ಐಡಿಯಾ ಇಟ್ಕೊಂಡು ರೆಡಿ ಮಾಡಿಕೊಂಡೆ, ಬಟ್ ಅವಳಿಗೆ ಫೋಟೋಶೂಟ್ ಮಾಡಿದ್ದೇ ಬೇರೆ ಥರ. ಅವಳಿಗೆ ಈಗ 4 months ಕಂಪ್ಲೀಟ್ ಆಗುತ್ತೆ. ನಾನಿವತ್ತು ಬೇಬಿ ಫೇಸ್ ರಿವೀಲ್ ಮಾಡ್ತಾ ಇದ್ದೀನಿ, ಹೆಂಗಿದ್ದಾಳೆ ಅಂತ ಕಮೆಂಟ್ ಮಾಡಿ. ನಾನು ಅವಳ ಫೇಸ್ನ ಕವರ್ ಮಾಡ್ಕೊಂಡಿದ್ದೆ, 1 ಸೆಕೆಂಡ್ ನನ್ನ ತೊಡೆ ಮೇಲೆ ಇರಲೇ ಇಲ್ಲ. ಅವಳು ಫುಲ್ಲು ಒದ್ದಾಡ್ತಾ ಇದ್ಲು. ಫೋನ್ ಅಂದರೆ ತುಂಬ ಇಷ್ಟ. ಫೋನ್ ನೋಡಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾಳೆ, ಆಟ ಆಡ್ತಿರ್ತಾಳೆ. ಯಾವಾಗ ನಾನು ಫೋನ್ ತಗೊಂಡು ವೀಡಿಯೋ ಮಾಡೋಕ್ಕೆ ನೋಡ್ತೀನಿ, ಸೈಲೆಂಟ್ ಆಗಿಬಿಡ್ತಾಳೆ. ಭೀಮ್ನ ಅಮಾವಾಸ್ಯೆ ಪೂಜೆ ಇತ್ತು ನೆಕ್ಸ್ಟ್ ಡೇ, ಅದಕ್ಕೆ ಎಲ್ಲ ನಾನು ರೆಡಿ ಮಾಡ್ಕೋತಾ ಇದ್ದೆ. ಅಮ್ಮ ಪಾಪುನ ನೋಡ್ಕೋತಾ ಇದ್ರು. ನಾನು ಹೂವು ಹಣ್ಣೆಲ್ಲ ತರಬೇಕಿತ್ತು, ಆಚೆ ಹೋಗೋಣ ಅಂದ್ಕೊಂಡೆ. ಜೋರು ಮಳೆ ಬರ್ತಾ ಇತ್ತು, ಹಾಗಾಗಿ ನಾಳೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಡೇ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪಾಪುನು ರೆಡಿ ಮಾಡಿ ಅವಳಿಗೆ ನನ್ನ ಕಾಲು ಗೆಜ್ಜೆ ಹಾಕಿದ್ದೀನಿ. ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅವಳಿಗೆ? ಅಮ್ಮ ಮಗುನ ಹಾಲಲ್ಲಿ ಆಟಾಡ್ಸ್ಕೊತಾ ಇದ್ರು. ನಾನು ಪೂಜೆ ಮಾಡೋ ತನಕ ಅವರೇ ನೋಡ್ಕೊಂಡ್ರು ಅವಳನ್ನ. ನಾನು ಮಗಳನ್ನ ಕೂಡಿಸ್ಕೊಂಡಿದ್ದೆ ದೇವ್ರ ಮನೆಯಲ್ಲಿ. ಆರಾಮಾಗಿ ಕೂತಿದ್ಲು, ಒಂಚೂರು ಗಲಾಟೆ ಮಾಡಲಿಲ್ಲ. ನಿವೇದನಕ್ಕೆ ಇಟ್ಟುಕೊಂಡಿರುವ ಪದಾರ್ಥಗಳನ್ನು ಹೆಸರನ್ನು ಹೇಳಿಕೊಳ್ಳಬೇಕು. ಗಣಪತಿ ಕರ್ಪೂರ ಮಂಗಳ ನೀರಾಜನಂ ಸಮರ್ಪಯಾಮಿ, ನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ, ಆಚಮನಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ, ರಕ್ಷಾಂಧಾರಯಾಮಿ. ಮಂಗಳಾರತಿ ತೆಗೆದುಕೊಳ್ಳುವುದು. ಅಥ ಪುಷ್ಪಂ ಪುರಸ್ತಾದ ಆಗಶ್ಯ ಭದ್ರಯಂ ಪ್ರಥಮಂಚ ಶುಭ್ರಂ ಯಜ್ಞೋಪವೇದಂ ಫಲಮಸ್ತು ತೇಜಃ. ಓಂ ಪರಾತ್ಪರಾಯ ನಮಃ. ಉಪವೇದಂ ಸಮರ್ಪಯಾಮಿ. ಓಂ ಸಕಲ ಅಥ ಗಂಧಂ, ಗಂಧ ಸಮರ್ಪಣೆ ಮಾಡುವುದು. ಕರ್ಪೂರ ಕುಂಕುಮೈರ್ಯುಕ್ತಂ ಗಂಧಾಢ್ಯಂ ಸುಮನೋಹರಂ ಗಂಧಂ ದಾಸ್ಯಾಮಿ ದೇವೇಶ ಪ್ರೀತ್ಯರ್ಥಂ ಪ್ರತಿಷ್ಠಿತಾಂ. ಓಂ ಗಂಧದ್ವಾರಾಂತರಾದರ್ಶಾಂ ನಿತ್ಯಪುಷ್ಟಾಂತರೀಶ್ವರೀಂ ಈಶ್ವರೀಕಂ ಸರ್ವಭೂತಾನಾಂತಾಮಿಹೋಪಕ್ವೈಶ್ರಿಯಂ. ಓಂ ವಿಭೂತಿಭೂಷಣಾಯ ನಮಃ. ದಿವ್ಯಪರಿಮಳ ಗಂಧಾಂ ಸಮರ್ಪಯಾಮಿ. ಅಥ ಅಕ್ಷರ ಪೂಜಾ ಮಂತ್ರಾಕ್ಷತೆಯನ್ನು ಪೂಜಿಸುವುದು. ಶಾಲೇಗಾಂತನ್ ರುಲಾನ್ ರಮ್ಯಾನ್ ಹರಿದ್ರಾನ್ ನಿಶ್ಚಿತಾನ್ ಶುಭಾನ್ ಸರ್ವಲೋಕೇಶ ದತ್ತಾನಾಂ ವರದಾಯಕ. ಓಂ ಆಗನೇತೆ ಪರಾಗನೇ ದೋರ್ವಾರೋಹಂತ ಪುಷ್ಪಿಣೀಃ ಪ್ರದಾಶ್ಚ ಪುಂಡರೀಕಾಣಿ ಸಮುದ್ರಶ್ಚ ಗ್ರಹಾಗಿನಿ. ಓಂ ವಿಭವೇ ನಮಃ. ಅಕ್ಷತಾಂ ಸಮರ್ಪಯಾಮಿ. ಅಥ ಪುಷ್ಪಮಾಲಿಕಾ ಸಮರ್ಪಣಂ. ಹೂವಿನ ಹಾರ ಹಾಕುವುದು. पुष्पं वेद पुष्पवान् प्रजावान् पुष्पान्नपति चन्द्रमावान् पुष्पं पुष्पवान् प्रजावान् पुष्पान्नपति. ओं भवाय नमः. पुष्पमालिकां समर्पयामि. अथ अन्नपूजां च करिष्ये. हूवु अक्षतैः पूजिಸುತ್ತಿರುವರು. ओं शिवाय नमः. पादौ पूजयामि. ओं भवाय नमः. उल्बौ पूजयामि. ओं वामदेवाय नमः. जङ्घे पूजयामि. ओं विरूपाक्षाय नमः. जाने पूजयामि. ओं महेश्वराय नमः. ನಾನು ಫೋಟೋಸ್ ತಗೊಳ್ಳೋಣ ಅಂತ ಒಂದಷ್ಟು ಫೋಟೋಸ್ ತಗೊಂಡೆ. ಈ ಸ್ಯಾರಿ ಅಮ್ಮ ತೆಕ್ಕೊಟ್ಟಿದ್ದು. ಅಮ್ಮ ಮನೆಯಲ್ಲಿ ಸೀಮಂತ ಮಾಡಿದಾಗ ಉಟ್ಕೊಳ್ಳಿ ಅಂತ, ಆದರೆ ಆಗಲಿಲ್ಲ. ಇನ್ನು ನಮ್ಮ ಅಕ್ಕನೂ ಅವಳ ಮನೇಲಿ ಪೂಜೆ ಮುಗಿಸ್ಕೊಂಡ್ಲು. ಮಗುನ ಸ್ಕೂಲಿಗೆ ಬಿಟ್ಟು ಬಂದು ಪೂಜೆ ಮಾಡಿದ್ದಾಳೆ ಅವಳು. ನಮ್ಮನೆಗೆ ಅತ್ತೆನೂ ದೀಪಿ ಬಂದಿದ್ರು, ಅವಳ ಜೊತೆ ಆಟ ಆಡ್ತಿದ್ದಾರೆ.
ಏನು ಹೇಳ್ತಾ ಇದ್ದೀನಿ ನನಗೆ ಅಮ್ಮುಕುಟೆ ಮಲಯಾಳಿ ಕುಟೆ ಅಮ್ಮು ಅಮ್ಮು ತು ಕೂಗು ಕೂಗು ಬಾ ಬಾ ಹೇಳು ನಮ್ಮ ದೊಡ್ಡಪ್ಪನ ಫಸ್ಟ್ ನೋಡಿದ ತಕ್ಷಣ ಹತ್ಬಿಟ್ಲು ಅವ್ರು ಎತ್ಕೊಂಡಿದ್ರೆ. ಅದಕ್ಕೆ ದೊಡ್ಡಪ್ಪ ಈಗ ಕೊಡು ಎತ್ಕೋತೀನಿ ಬರ್ತಾಳ ನೋಡೋಣ ಅಂತ ಕೇಳ್ತಾ ಇದ್ದಾರೆ. ಈಗ ಸುಮ್ಮನೆ ಆದ್ಲು, ದೊಡ್ಡಪ್ಪನ ನೋಡ್ತಾ ಆರಾಮಾಗಿದ್ದಾಳೆ ಅವ್ರ ಜೊತೆ ಆಟಾಡ್ತಾ. ಅವಳಿಗೆ ಸಂತೋಷಿ ಕಂಡ್ರೆ ತುಂಬ ಇಷ್ಟ. ಅವನ್ನ ನೋಡ್ತಿದ್ದಂಗೆ ಸ್ಮೈಲ್ ಕೊಟ್ಬಿಡ್ತಾಳೆ. ಅಮ್ಮು ಅಮ್ಮು ಹಾಕ್ ಹಾಕ್ ಹಾಕ್. ನಮ್ಮ ದೊಡ್ಡಮ್ಮನ ಕುಂಕುಮ ಕೇಳಿದ್ದೆ, ಬಂದಿದ್ದಾರೆ. ವಿಕಾಸಿ ಭಂಡಾರ ಹೊಡೆದು ಅದನ್ನ ನೋಡ್ತಾ ಇದ್ದಾನೆ ಏನಿದೆ ಅದರೊಳಗಡೆ ಅಂತ. ಸಂಜೆ ನಮ್ಮ ಅತ್ತಿಗೆನೂ ಬಂದಿದ್ರು ಕುಂಕುಮ ತಗೊಳಕ್ಕೆ. ಹಂಗಾಡಿ ಹಿಂಗನ್ನ ತಿಳ್ಕೊಬಿಡ್ತಾರೆ. ಈಗ ಏನು ಮಾಡ್ತೀಯಾ? ಈಗ ಓನ್ ಮಾಡ್ತೀಯ ನೀನು? ಓನ್ ಮಾಡ್ತೀಯ ನೀನು? ಕರ್ಕೊಂಡು ಹೊರಟ್ಬಿಡಿ ನೀವು. ಓನು ಅದೋನು ಜೋರದು, ಅದೊಂದು ಜೋರು ಮಾಡ್ತೀರಿ ನೀವು, ಅದೊಂದು ಜೋರು ಮಾಡೋದು. ಹಿಂಗೂ ಬೇಕಾ? ಹಿಂಗೂ ಬೇಕಂದ್ರೆ ಬೇಕಾ? ಕೊಡೋಣ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಎಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್, ಬಾಯ್.